ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜ್ಞಾನ ದೇಗುಲಕ್ಕೆ ಕಾಲಿಟ್ಟ ರಾಜಕಾರಣ, ಕಾರ್ಯಾಗಾರ ರದ್ದು. ಎಬಿವಿಪಿ ಕೈಗೊಂಡ ಕಾರ್ಯಾಗಾರಕ್ಕೆ ಅನುಮತಿ ನೀಡಿ ಬಳಿಕ ರದ್ದುಗೊಳಿಸಲಾಗಿದೆ. ದಾವಣಗೆರೆ ವಿವಿ ಸಭಾಂಗಣದಲ್ಲಿ ನಡೀತಾ ಇದ್ದಂಥ ಕಾರ್ಯಾಗಾರ, ಅದು ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಕಾರ್ಯಾಗಾರ. ದಾವಣಗೆರೆ ವಿವಿಯಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಮೊದಲು ಕಾರ್ಯಾಗಾರಕ್ಕೆ ಅನುಮತಿಯನ್ನು ನೀಡಿದ್ದಂಥ ಉಪಕುಲ ಸಚಿವರು ಕಾರ್ಯಾಗಾರದಲ್ಲಿ ಭಾಗವಹಿಸಲು ಸುತ್ತೋಲೆಯನ್ನು ಸಹ ಹೊರಡಿಸಲಾಗಿತ್ತು. ಆದರೆ ಇವತ್ತು ಕಾರ್ಯಾಗಾರ ಆರಂಭವಾಗ್ತಾ ಇದ್ದಂತೆ ತಡೆಯಾಗಿದೆ. ಏಕಾಏಕಿ ಕಾರ್ಯಕ್ರಮವನ್ನು ನಿಲ್ಲಿಸಿ ಸಭಾಂಗಣಕ್ಕೆ ಬೀಗವನ್ನು ಹಾಕಲಾಗಿದೆ. ಹಾಗಾದ್ರೆ ಯಾತಕ್ಕೋಸ್ಕರ ಸುತ್ತೋಲೆಯನ್ನು ಯಾಕೆ ಹೊರಡಿಸಬೇಕಾಗಿತ್ತು? ಏಕಾಏಕಿ ಕಾರ್ಯಕ್ರಮವನ್ನು ನಿಲ್ಲಿಸುವಂಥ ಅಗತ್ಯತೆ ಏನಿತ್ತು ಎನ್ನುವಂಥ ಪ್ರಶ್ನೆ ಉಲ್ಬಣ ಆಗ್ತಾ ಇದೆ. ಹೊಣೆ ಆಗುತ್ತಿರುವಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ಒಂದು ರವಾನೆಯನ್ನ ಹಾಗಾದ್ರೆ ಇಲ್ಲೂ ಸಹ ರಾಜಕಾರಣ ಎಂಟ್ರಿ ಕೊಡ್ತಾ, ಹಾಗಾದ್ರೆ ಇವತ್ತು ಕಾರ್ಯಾಗಾರ ನಡೆಯಬೇಕಾಗಿತ್ತು. ಆ ಕಾರ್ಯಾಗಾರ ಆರಂಭವಾಗ್ತಾ ಇದ್ದಂತೆ ತಡೆಯನ್ನು ನಿರ್ಮಿಸಲಾಗಿದೆ. ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಕಾರ್ಯಾಗಾರ, ಹಾಗಾದ್ರೆ ಯಾತಕ್ಕೋಸ್ಕರ ನಿಲ್ಲಿಸಬೇಕಾಗಿತ್ತು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ಕಾರ್ಯಕ್ರಮವನ್ನು ನಿಲ್ಲಿಸಿ ಸಭಾಂಗಣಕ್ಕೆ ಬೀಗವನ್ನು ಹಾಕಿಬಿಟ್ರು. ಸಿಎಂ ಮತ್ತೆ ಉನ್ನತ ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ಕಾರ್ಯಕ್ರಮಕ್ಕೆ ತಡೆ. ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಗೋಪಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಗಾರವನ್ನು ಮಾಡಬೇಕು ಅಂತಂದು ಒಂದು ತಿಂಗಳ ಮುಂಚಿತವಾಗಿ ವಿದ್ಯಾರ್ಥಿ ಪರಿಷತ್ನ ನಿಯೋಗ ಒಂದು ಯೋಚನೆಯನ್ನು ಮಾಡಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ದಿನಾಂಕವನ್ನು ಕೊಡುತ್ತೆ. ಅದಕ್ಕೆ ಮಾನ್ಯ ಪ್ರೊಫೆಸರ್ ಕುಂಬಾರ್ ಸರ್ ಅವರು ಆ ದಿನಾಂಕವನ್ನು ನಿರಾಕರಿಸ್ತಾರೆ. ಆ ದಿನಾಂಕ ಬೇಡ, ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಾ ಇರೋದ್ರಿಂದ ಮುಂದಿನ ದಿನಾಂಕವನ್ನು ಹೇಳ್ತೀನಿ ಅಂತೇಳಿ ಒಂದು 16ನೇ ತಾರೀಕು ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದ ಪ್ರಕಾರವೇ ನಾವು MBA ಡಿಪಾರ್ಟ್ಮೆಂಟಲ್ಲೇ ನೀವು ಕಾರ್ಯಕ್ರಮ ಮಾಡಬೇಕು ಅಂತಂದು ಅವರೇ MBA ಡಿಪಾರ್ಟ್ಮೆಂಟ್ ಅಂತ ಹೇಳಿದಾಗಿಂದ ನಾವು ಇಲ್ಲಿ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಿಕೊಂಡು ಸತತ 15 ದಿನ 20 ದಿನದಿಂದ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಓಡಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ರಾಜ್ಯದ ಹಲವಾರು ಭಾಗದ ಎಲ್ಲ ಜಿಲ್ಲೆಗಳಿಂದ, ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ರೀತಿ ಅನೇಕ ಜಿಲ್ಲೆಗಳಿಂದ, ಅನೇಕ ವಿಶ್ವವಿದ್ಯಾಲಯಗಳಿಂದ PG ಮತ್ತು PhD ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕವಾಗಿ ಈ ಜಗತ್ತಿನಲ್ಲಿ ನಮ್ಮ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ವಿದ್ಯಾರ್ಥಿ ಪರಿಷತ್ತು ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಸರ್. ಇವ್ರು ಕೊಟ್ಟಂಥ ಪರ್ಮಿಷನ್ ಈ ರೀತಿ ಇರುತ್ತೆ ಸರ್. ಒಂದು ಪರ್ಮಿಷನ್ 16ನೇ ತಾರೀಕು ನೀವು ಮಾಡಬೇಕು ಅಂತ ನಾವು ಒಂದು ಮನವಿಯನ್ನು ಕೊಟ್ಟಾಗ ಸರ್ಕ್ಯುಲರ್ ಅವರು ಕೂಡ ನಮಗೆ ನೀವು ಮಾಡ್ಬೋದು ಅಂತಂದೇಳಿ ಪರ್ಮಿಷನ್ ಅನ್ನು ಕೊಟ್ಟು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಯೂನಿವರ್ಸಿಟಿಯಿಂದನೇ ಮೊನ್ನೆ ಕುಲಪತಿಗಳಿಂದನೇ ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದು ಸರ್ಕ್ಯುಲರ್ ಪಾಸ್ ಆಗುತ್ತೆ ಸರ್. ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್, ನೀವು ಭಾಗವಹಿಸಬೇಕು ಅಂತ ಹೇಳಿದಾದ್ಮೇಲೆ ತಕ್ಷಣಕ್ಕೆ ನೀವು ಏಕಾಏಕಿ ಯಾಕೆ ಕಾರ್ಯಕ್ರಮ ನಿಲ್ಲಿಸ್ತಿದ್ದೀರಾ? ಯಾಕೆ ಬಾಗಿಲು ಮುಚ್ತಿದ್ದೀರಾ? ಕರೆಂಟ್ ಯಾಕೆ ಆಫ್ ಮಾಡ್ತಿದ್ದೀರಾ? ಈ ರೀತಿ ನೀವು ಅವತ್ತೇ ಹೇಳಿದ್ರೆ ನಾವು ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ತೀವಿ ಸರ್. ಕಳೆದ ಬಾರಿ ನಾವು ತುಮಕೂರು ವಿಶ್ವವಿದ್ಯಾನಿಲಯ ಮಾಡಿದ್ವಿ ಸರ್. ಮತ್ತೆ ಅಲ್ಲೇ ಯಾಕೆ ನಿಲ್ಸಿಲ್ಲ, ಇಲ್ಲೇ ಯಾಕೆ ಮಾಡ್ತಿದ್ವಿ? ದೇಶ ವಿರೋಧಿ ಚಟುವಟಿಕೆ ಮಾಡ್ತೀವಿ.